ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ದೇಶದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾವ್ ಜಯಂತ್ಯೋತ್ಸವ ಆಚರಣೆ. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟಿ ತಾಲೂಕಿನ ನಗರಸಭೆ ತಹಸೀಲ್ದಾರ್ ಕಚೇರಿಯಲ್ಲಿ ಭಾರತದ ಮಾಜಿ ಉಪಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ 119ನೇ ಜಯಂತ್ಯೋತ್ಸವ ಅಂಗವಾಗಿ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸಿದರು. ಸಮಾಜ ಸುಧಾರಣೆ ಹಾಗೂ ಎಲ್ಲರೂ ಸಮನಾಗಿ ಜೀವನ ನಡೆಸಬೇಕು ಎನ್ನುವ ಮಹತ್ವಾಕಾಂಕ್ಷೆಯ ಹೊಂದಿರುವ ಅವರು ಇಂಥ ಮಹಾನ್ ನಾಯಕರು ಕೊಡುಗೆ ತತ್ವಾದರ್ಶನಗಳನ್ನು ಯುವ ಜನತೆಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಗಿರೀಶ್ವಾದಿ ಹೇಳಿದರು. ಉಪಸ್ಥಿತಿಯಲ್ಲಿ ರಾಜಶೇಖರ್ ಸಾತ್ಯಾಳ್, ಕಂದಾಯ ನಿರೀಕ್ಷಕರು ಪ್ರಕಾಶ್ ಮಠಪತಿ, ಗ್ರಾಮಾಡಳಿತ ಅಧಿಕಾರಿಗಳು ಸದಾಶಿವ ಕುಂಬಾರ್, ರವಿ ಹುಲ್ಲನವರ್, ಬಾಬು ಮಹಾಜನ್, ಚಂದ್ರಪ್ಪ ಹರಿಜನ್, ಮಾರುತಿ ಮಾದರ್, ಮಂಜುನಾಥ್ ತಾಲ್ಗೂರ್, ಸುನಿಲ್ ಬನಟ್ಟಿ, ಪರಶುರಾಮ್ ಮನಗೋಳ್, ಸುಭಾಷ್ ನಡುವಿನಮಣಿ ಮತ್ತು ಸಮಾಜ ಬಾಂಧವರು ಮುಂತಾದವರು ಹಾಜರಿದ್ದರು. ವರದಿ ಸಂಗಪ್ಪ ಪಿಚ್ಚಿತ್ರಿಗೆ, ರಬಕವಿಬೆಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಬಾಬು ಜಗಜೀವನರಾಮ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ವಿ ಆಫೀಸ್ ಒಳಗೆ. ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಸರಳವಾಗಿ ಆಚರಣೆ ಮಾಡಿ ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಹಾಜರಾಗಿರ್ತಾರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಹಸಿರು ಕ್ರಾಂತಿ ಉಪಪ್ರಧಾನಿ, ಭಾರತದ ಉಪಪ್ರಧಾನಿಯಾಗಿ ಸೇವೆ ಸಲ್ಲಿಸಿ ಈ ಸಮಾಜದ ಏಳಿಗೆ ಮತ್ತು ಈ ಸಮಾಜದ ಉದ್ಧಾರ ಮಾಡಲಿಕ್ಕೆ ಅವರು ಹಾಕಿಕೊಟ್ಟಂಥ ದಾರಿದೀಪಕ್ಕೆ ನಾವು ನಡೆಯೋಣ ಅನ್ನುವಂಥದ್ದು ಮಾತು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಬಾಬು ಜಗಜೀವನರಾಮ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಸರಳವಾಗಿ ಆಚರಣೆ ಮಾಡಿ ಎಲ್ಲ ಸಮಾಜ ಬಾಂಧವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.